ನಾವು ಮಸಾಲೆ ರೊಟ್ಟಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ಬೇಕಾಗುವ ಸಾಮಗ್ರಿಗಳು: ತುರಿದಿರೋ ಕ್ಯಾರೆಟ್ ಒಂದು, 4-5 ಮೆಣಸಿನ್ಕಾಯಿ ಕಟ್ ಮಾಡಿರೋದು, ನೀಟಾಗಿ ತೊಳೆದು ಸಣ್ಣ ಸಣ್ಣದಾಗಿ ಕಟ್ ಮಾಡಿರೋಂತಹ ಸಬ್ಸಿಗೆ ಸೊಪ್ಪು ಸ್ವಲ್ಪ, ಚಿಕ್ಕದಾಗಿ ಕಟ್ ಮಾಡಿರೋಂತಹ ಈರುಳ್ಳಿ, ಹಾಗೆ ಕರ್ಬೇವಿನ ಸೊಪ್ಪು ಮತ್ತು ಜೀರಿಗೆ. ಮೊದಲಿಗೆ ಬೌಲ್ ತಗೋಬೇಕು. ನೈಟ್ ಸ್ವಲ್ಪ ಅನ್ನ ಮಿಕ್ಕಿತ್ತು, ಬೇಕು ಅಂದರೆ ಆ್ಯಡ್ ಮಾಡ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ನಾನು ಕಲ್ಲುಪ್ಪು ಯೂಸ್ ಮಾಡಿದ್ದೀನಿ. ಸ್ವಲ್ಪ ಅಕ್ಕಿ ಹಿಟ್ಟು ಹಾಕಿ ಮಿಕ್ಸ್ ಮಾಡಬೇಕು ಸ್ವಲ್ಪ. ಹಾಗೆಯೇ ಸ್ವಲ್ಪ ವಾಟರ್ ಅಂದರೆ ನಾನು ತಣ್ಣೀರನ್ನೇ ಯೂಸ್ ಮಾಡಿದ್ದೀನಿ. ತಣ್ಣೀರು ಹಾಕ್ಬಿಟ್ಟು ಅದರೊಳಗಡೆ ಕಲಿಸ್ಬೇಕು. ಕಲಸಾದ್ಮೇಲೆ ಗ್ಯಾಸ್ ಮೇಲಿಟ್ಟು ಸ್ವಲ್ಪ ಕುದಿ ಬರೋ ತನಕ ಕಾಯಿಸ್ಬೇಕು. ಬಬಲ್ಸ್ ಬಂದಮೇಲೆ ಅಲ್ಲೇ ಕಡ್ಡಿಲಿ ಸ್ವಲ್ಪ ತಿರುಗಬೇಕು. ಆಮೇಲೆ ನಾವು ಕಟ್ ಮಾಡಿರೋಂತಹ ಕ್ಯಾರೆಟ್, ಆನಿಯನ್, ಸಬ್ಬಸಿಗೆ ಸೊಪ್ಪು, ಮೆಣಸಿನ್ಕಾಯಿ, ಜೀರಿಗೆ, ಕರಿಬೇವು ಎಲ್ಲನೂ ಫುಲ್ ಹಾಕಿ ಮಿಕ್ಸ್ ಮಾಡಬೇಕು. ಅದನ್ನು ಸ್ವಲ್ಪ ಮಸಾಲೆ ಪದಾರ್ಥಗಳನ್ನ ಜಾಸ್ತಿನೇ ಹಾಕಿದ್ದೀನಿ ಸ್ಪೈಸಿಯಾಗಿರಲಿ ಅಂತ. ಗ್ಯಾಸ್ ಆಫ್ ಮಾಡಿ ಅದನ್ನು ರೊಟ್ಟಿ ಹಾಕ್ತೀವಲ್ಲ ಅದ್ರ ಅಲ್ಲೇ ಕಡ್ಡಿಲಿ ಅದನ್ನು ಫುಲ್ಲು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನಾನು ಅಕ್ಕಿ ಹಿಟ್ಟನ್ನ ಆ್ಯಡ್ ಮಾಡಿಕೊಂಡೆ. ನಿಮ್ಗೆ ಎಷ್ಟು ಬೇಕೋ ಅಕ್ಕಿ ಹಿಟ್ಟು ಆ ಮಸಾಲೆ ಪದಾರ್ಥಕ್ಕೆ ಸರಿಯಾಗಿ ಮಿಕ್ಸ್ ಮಾಡ್ಕೊಬೇಕು. ಅದನ್ನು ಒಂದು 6-7 ರೊಟ್ಟಿ ಹಾಕಬೇಕಾಗಿತ್ತು, ಅದಕ್ಕೆ ಸ್ವಲ್ಪ ಜಾಸ್ತಿನೇ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಹಂಗೆ ಮಿಕ್ಸ್ ಮಾಡ್ತಾ ಬಿಸಿ ಸ್ವಲ್ಪ ಇರುತ್ತೆ, ಬೆಚ್ಚಗೆ ನೀರು ತೊಗೊಂಡು ಮತ್ತೆ ನೀರು ಹಾಕಬೇಕು ಅದರೊಳಗಡೆ. ಹಾಗೆ ಮಿಕ್ಸ್ ಮಾಡ್ತಾ ಕಲಸಿ ಅದನ್ನು ಹಿಟ್ಟು ಅದಕ್ಕೆ ಬರಬೇಕು. ಹಂಗೆ ನೋಡಿ ಇವಾಗ ಹೇಗೆ ಕಲಸಿದ್ದೀನಿ ಅಂತ. ಕಲಸಿ ಒಂದು 5 ನಿಮಿಷ ಬಿಡಬೇಕು, ಇಲ್ಲ ಹಂಗೇನೆ ಬೇಗನೆ ತಟ್ಕೊಬೋದು, ಏನೂ ಆಗೋಲ್ಲ. ಆಮೇಲೆ ರೊಟ್ಟಿ ಮಣೆ ತೊಗೊಂಡು ಅದಕ್ಕೆ ಸ್ವಲ್ಪ ಹಿಟ್ಟು ಹಾಕಿ ಚಿಕ್ಕದಾಗಿ ರೊಟ್ಟಿ ಹಿಟ್ಟು ತೊಗೊಂಡು ರೌಂಡಕ್ಕೆ ಅದ್ರ ಮೇಲೆ ತಟ್ತಾ ಬರಬೇಕು. ನೋಡಿ ನಾನು ತೆಳ್ಳಗೆ ತಟ್ಟಿದ್ದೀನಿ. ಮನೇಲಿ ಮಂದೆ ಯಾರೂ ತಿನ್ನಲ್ಲ, ತೆಳ್ಳಗೆ ಇರಬೇಕು, ಸ್ಪೈಸಿಯಾಗಿ ರುಚಿಯಾಗಿರುತ್ತೆ. ಈ ರೊಟ್ಟಿ ನಾವು ಚಟ್ನಿನೂ ಯೂಸ್ ಮಾಡ್ಕೋಬೋದು. ಆಮೇಲೆ ತವೆ ಕಾದಿದೆ ಅಂತ ನೋಡಬೇಕು, ಆಮೇಲೆ ರೊಟ್ಟಿ ಹಾಕಬೇಕು ತವೆ ಮೇಲೆ. ಅದು ಸ್ವಲ್ಪ ಒಂದು 2 ನಿಮಿಷ ಬೇಯಬೇಕು ಕೆಳಗಡೆದು. ನೀರು ತೊಗೊಂಡು ರೊಟ್ಟಿ ಮೇಲೆ ಸವರಬೇಕು. ಕೆಲವ್ರು ಕಾಟನ್ ಬಟ್ಟೆ ಯೂಸ್ ಮಾಡ್ಕೊಂಡು ಸವರ್ತಾರೆ, ನನಗೆ ಅಭ್ಯಾಸ ಆಗಿದೆ ಕೈಯಲ್ಲೇ ಸವರಿ. ಕೆಳಗಡೆ ಬೆಂದಿದೆ ಅಂತ ನೋಡಿ ಅದನ್ನು ತಿರುಗಿಸಿ ಮತ್ತೆ ಬೇಯಿಸ್ಬೇಕು. ನೀಟಾಗಿ ಹೆಂಚಲ್ಲೆಲ್ಲ ಬೆಂದಿರಬೇಕು. ಎಲ್ಲ ಹಾಕಿರೋದ್ರಿಂದ ಸ್ವಲ್ಪ ಜಾಸ್ತಿ ಟೈಮ್ ತೊಗೊಳುತ್ತೆ ಬೇಯೋಕ್ಕೆ. ನೀಟಾಗಿ ಬೆಂದಿಲ್ಲ ಅಂದರೆ ರುಚಿ ಚೆನ್ನಾಗಿ ಸಿಗಲ್ಲ. ಇವಾಗ ಎಲ್ಲ ರೆಡಿ ಆಯ್ತು. ಸ್ವಲ್ಪ ಆ ಕಡೆ ಈ ಕಡೆ ಎಲ್ಲ ಬೆಂದಿದೆ ಅಂತ ನೋಡಬೇಕು. ಬೆಂದಿಲ್ಲ ಅಂದರೆ ಇನ್ನೊಂದು ಸ್ವಲ್ಪ ಬೇಯಿಸಿ ನೀಟಾಗಿದ್ದರೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ನಾನು ಮತ್ತೆ ಒಂದು 5-6 ರೊಟ್ಟಿ ಮಾಡಬೇಕು ಅಂತ ಒಂದು 5-6 ರೊಟ್ಟಿ ಮಾಡಿದೆ. ಇದನ್ನು ನಾವು ತುಪ್ಪದಲ್ಲಿ ಬೇಕಾದರೂ ಉಪ್ಪಿನಕಾಯಲ್ಲಾಗ್ಬೋದು, ಪಲ್ಯದಲ್ಲಾಗ್ಬೋದು, ಮತ್ತು ಗ್ರೀನ್ ಚಟ್ನಿಲಾಗ್ಬೋದು ತಿನ್ಬೋದು. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ.